ಸಂಘಟನೆ ಕಟ್ಟಬೇಕಾದ್ರೆ ನಮಗೆ ಭಾಷಣ ಮಾಡೋರ ಅಗತ್ಯ ಇತ್ತು. ಆದರೆ ಇವ್ರ ಸಂಖ್ಯೆ ಭಾಳ ಕಮ್ಮಿ ಇತ್ತು. ಇವ್ರ ಸಂಖ್ಯೆ ಕಮ್ಮಿ ಇದ್ದಿದ್ದರಿಂದ ಅವ್ರು ಎಲ್ಲ ಕಡೆಗೂ ಬರೋಕ್ಕೂ ಆಗ್ತಿರ್ಲಿಲ್ಲ. ಅದು ಅಲ್ಲದೆ ಭಾಷಣಗಳ ವಿಚಾರ ಮುಟ್ಟುವಿಕೆಗೂ ಕೂಡ ಒಂದು ಮಿತಿ ಇತ್ತು. ಭಾಷಣಕ್ಕಿಂತ ಹಾಡುಗಳು ಕೇಳುಗರ ಮೈ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಬೀರ್ತಾ ಇದ್ವು, ಮತ್ತೆ ಜನರ ನಾಲ್ಗೆ ಮೇಲೆ ಬಹಳ ಬೇಗ ಪ್ರಿಂಟ್ ಆಗ್ಬಿಡ್ತಿದ್ವು. ಈ ಸಾಧ್ಯತೆ ಮನಗಂಡೆ ನಾವು ಕಾವ್ಯ ಕಟ್ಟುವುದಕ್ಕೂ ಮಿಗಿಲಾಗಿ ಸರಳವಾದ ಪದಗಳನ್ನ ಕಟ್ತಾ ಇದ್ವಿ. ಇಲ್ಲಿ ನಾವು ಹಾಡಿದ್ವಲ್ಲ, ಆ ಹಾಡುಗಳನ್ನ ನಾವು ಬೇರೆ ಬೇರೆ ಕಡೆಯಿಂದ ಹೆಕ್ಕಿದ್ವಿ. ಇಂಥ ಎಷ್ಟೋ ಹಾಡುಗಳು, ಕಥೆಗಳು, ಘಟನೆಗಳು ನಿಮಗೂ ಗೊತ್ತಿರ್ಬೋದು, ಅಥವಾ ಅಂಥ ಕಥೆಗಳ ಭಾಗವೂ ನೀವಾಗಿರ್ಬೋದು. ಅಂಥ ಹಾಡುಗಳಿದ್ರೆ, ಕಥೆಗಳಿದ್ರೆ, ಅನುಭವಗಳಿದ್ರೆ ದಯವಿಟ್ಟು ಬನ್ನಿ, ನಮ್ಮೆಲ್ಲರ ಜೊತೆ ಹಂಚ್ಕೊಳ್ಳಿ. ದಿಸ್ ಬ್ಲೂ ಕಾರ್ಪೆಟ್ ವೆಲ್ಕಮ್ಸ್ ಎವ್ರಿವನ್. ಪ್ಲೀಸ್ ಕಮ್. ಎಲ್ಲರಿಗೂ ನಮಸ್ಕಾರ. ನಾನು ಹುಟ್ಟಿನಿಂದ ದಲಿತ ಅಲ್ಲ, ಆದರೆ ದಲಿತ ಸಂಘರ್ಷ ಸಮಿತಿ ನಾನು ತುಂಬ ಚಿಕ್ಕಂದಿನಿಂದ ಕೂಡ ನಮ್ಮ ಮನೆಯಲ್ಲಿ. ಯಾಕಂತ ಹೇಳಿದರೆ ಸಾಗರ ತಾಲೂಕಿನ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರು ಮತ್ತು ಸಂಚಾಲಕರು ನನ್ನ ಅಪ್ಪ ಆಗಿತ್ತು. ಹಾಗಾಗಿ ತುಂಬ ಚಿಕ್ಕಂದಿನಿಂದ ದಲಿತ ಸಂಘರ್ಷ ಸಮಿತಿಯ ಹಾಡುಗಳು ನನ್ನ ಕಿವಿ ಕೇಳ್ತಾ ಇದ್ದೆ. ಆನಂತರ ನಾನು PUC ಹೋದ್ಮೇಲೆ ಶಿವಮೊಗ್ಗದಲ್ಲಿ ಸುಮಾರು 10 ವರ್ಷಗಳ ಕಾಲ ಈ ಹಾಡುಗಳನ್ನು ಕಳ್ತಾ ಇದ್ದೆ. ಅದರಲ್ಲಿ ಒಂದು ಹಾಡನ್ನು ನಿಮಗೆ ಹಾಡಲಿಕ್ಕೆ ಇಷ್ಟಪಡ್ತೀನಿ. ಇದು ಇಂದು ತರಹನ